ಈ ಸೆಷನ್ ನಲ್ಲಿ ನಾವು ಲಾಕ್ ಸ್ಟಿಚ್ ಹೊಲಿಗೆ ಯಂತ್ರದ ಸ್ಪೀಡ್ ಕಂಟ್ರೋಲ್ ಕುರಿತು ಕಲಿಯಲಿದ್ದೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಲಾಕ್ ಸ್ಟಿಚ್ ಹೊಲಿಗೆ ಯಂತ್ರವನ್ನು ತಿಳಿಯಲು ಮತ್ತು ಲಾಕ್ ಸ್ಟಿಚ್ ಹೊಲಿಗೆ ಯಂತ್ರದ ಸ್ಪೀಡ್ ಕಂಟ್ರೋಲ್ ವಿವರಿಸಲು ಸಾಧ್ಯವಾಗುತ್ತದೆ. ಲಾಕ್ ಸ್ಟಿಚ್ ಯಂತ್ರದ ಉಪಯೋಗಗಳು, ವಿಶೇಷತೆಗಳು ಮತ್ತು ಪ್ರಕಾರಗಳನ್ನು ನಾವು ನೆನಪಿಸಿಕೊಳ್ಳೋಣ. ಇದು ಡೊಮೆಸ್ಟಿಕ್ ಟೈಲರಿಂಗ್ ಮತ್ತು ಕೈಗಾರಿಕಾ ಉತ್ಪಾದನೆಯಲ್ಲಿ ಬಳಸುವ ಸಾಮಾನ್ಯ ಯಂತ್ರವಾಗಿದೆ. ಎರಡು ಎಳೆಗಳನ್ನು ಪರಸ್ಪರ ಜೋಡಿಸುವ ಮೂಲಕ ಈ ಯಂತ್ರದಲ್ಲಿ ಹೊಲಿಗೆ ರಚನೆಯಾಗುತ್ತದೆ. ಕೆಳಗಿನ ದಾರ ಅಥವಾ ಬಾಬಿನ್ ಥ್ರೆಡ್ಗಾಗಿ ಒದಗಿಸಲಾದ ಸುತ್ತುವ ಸಾಧನದಿಂದ ಈ ಯಂತ್ರವನ್ನ ಪ್ರತ್ಯೇಕಿಸಲಾಗಿದೆ. ಇದು ತೊಡಕು ಉಂಟು ಮಾಡುವುದಿಲ್ಲ. ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಒಂದೇ ರೀತಿಯಾಗಿ ಕಾಣುತ್ತದೆ. ತುಂಬಾ ಸೀಮಿತವಾದ ಸೂಕ್ಷ್ಮತೆ ಹೊಂದಿರುತ್ತದೆ. ಬಟ್ಟೆ ಮೇಲೆ ಯಾವುದೇ ಭಾಗದಿಂದ ಹೊಲಿಗೆ ಪ್ರಾರಂಭಿಸಬಹುದು ಮತ್ತು ಮುಗಿಸಬಹುದು. ಇದನ್ನ ಮುಖ್ಯವಾಗಿ ವುಮೆನ್ ಗಾರ್ಮೆಂಟ್ಸ್ಗಳು ಮತ್ತು ನೈಟೆಡ್ ಗಾರ್ಮೆಂಟ್ಸ್ಗಳಲ್ಲಿ ತುಂಬಾ ಸೀಮಿತ ಕೆಲಸಗಳಿಗೆ ಬಳಸಲಾಗುತ್ತದೆ. ಇದು ಎರಡು ಎಳೆಗಳನ್ನು ಹೊಂದಿರುತ್ತದೆ. ಅವುಗಳೆಂದರೆ ಒಂದು ಸೂಜಿ ದಾರ, ಮತ್ತೊಂದು ಬಾಬಿನ್ ದಾರ. ಇದು ಇಂಟರ್ಲೇಸಿಂಗ್ ಮೂಲಕ ಹೊಲಿಗೆ ರೂಪಿಸುತ್ತದೆ. ಲಾಕ್ ಸ್ಟಿಚ್ನ ವಿಶೇಷತೆಗಳು: ಬಟ್ಟೆಯ ಎರಡು ಬದಿಗಳಲ್ಲಿ ಒಂದೇ ರೀತಿಯ ಹೊಲಿಗೆ ರಚನೆಯಾಗುತ್ತದೆ. ಸೂಜಿ ಮತ್ತು ಬಾಬಿನ್ ನಡುವಿನ ದಾರದ ಬಳಕೆ 1:1 ಬಾಬಿನ್ಗೆ. ಬಾಬಿನ್ ದಾರವನ್ನು ಆಗಾಗ ರಿಫಿಲ್ ಮಾಡಬೇಕು, ಅಂದ್ರೆ ಖಾಲಿ ಆಗದಂತೆ ಮತ್ತೆ ಮತ್ತೆ ಹಾಕ್ತಿರ್ಬೇಕು. ಕಾಲರ್, ಕಫ್ ಪಾಕೆಟ್ ಮತ್ತಿತರೆ ಸ್ಟ್ರೆಚ್ ಮಾಡಲಾಗದ ಭಾಗಗಳಿಗೆ ಇದನ್ನ ಬಳಸಲಾಗುತ್ತದೆ. ಸ್ಟ್ರೆಚ್ ಸಾಮರ್ಥ್ಯ 0.4% ಸಿಂಗಲ್ ನೀಡಲ್ ಮತ್ತು ಡಬಲ್ ನೀಡಲ್ ಎಂಬ ಎರಡು ರೀತಿಯ ಲಾಕ್ ಸ್ಟಿಚ್ ಯಂತ್ರಗಳಿರುತ್ತವೆ. ನಿಮ್ಮ ತಿಳುವಳಿಕೆಯನ್ನ ಪರೀಕ್ಷಿಸಲು ನಾವು ಒಂದು ಕಾರ್ಯವನ್ನ ಮಾಡೋಣ. ಈ ಕಾರ್ಯವನ್ನ ನಿರ್ವಹಿಸಲು ನಿಮಗೆ ಸಿಂಗಲ್ ನೀಡಲ್ ಲಾಕ್ ಸ್ಟಿಚ್ ಯಂತ್ರ ಮತ್ತು A4 ಗಾತ್ರದ ಪೇಪರ್ಗಳು ಬೇಕಾಗುತ್ತವೆ. ಲಾಕ್ ಸ್ಟಿಚ್ ಹೊಲಿಗೆ ಯಂತ್ರದ ಸ್ಪೀಡ್ ಕಂಟ್ರೋಲ್ ಅಭ್ಯಾಸ ಮಾಡುವುದು ಆ ಒಂದು ಕಾರ್ಯವಾಗಿದೆ. ಹೊಲಿಗೆ ಯಂತ್ರವನ್ನ ಆನ್ ಮಾಡಿ, ಪ್ರಕ್ರಿಯೆಯ ಪಾದವನ್ನ ಮೇಲಕ್ಕೆತ್ತಿ, ಒಂದು ಕಾಗದವನ್ನ ತೆಗೆದುಕೊಂಡು ಅದನ್ನ ಪ್ರೆಷರ್ ಫೂಟ್ ಕೆಳಗೆ ಮತ್ತು ಪ್ರೆಷರ್ ಫೂಟ್ ಲಿಫ್ಟರ್ ಸಹಾಯದಿಂದ ಪ್ರೆಷರ್ ಫೂಟ್ ಅನ್ನ ಕೆಳಗೆ ಇಡಿ. ಎರಡು ಕೈಗಳನ್ನ ಕಾಗದದ ಮೇಲೆ ಇರಿಸಿ, ಗಮನ ಕೇಂದ್ರೀಕರಿಸಿ ಪೆಡಲ್ ಅನ್ನ ಸ್ವಲ್ಪ ಒತ್ತಿರಿ. ಸೂಜಿ ಮತ್ತು ಕಾಗದದ ಚಲನೆಯನ್ನ ಗಮನಿಸಿ. ಸ್ಪೀಡ್ ಕಂಟ್ರೋಲ್ ಸಹ ಗಮನಿಸಿ. ಪೆಡಲ್ ಇಂದ ನಿಮ್ಮ ಪಾದವನ್ನ ತೆಗೆಯುವ ಮೂಲಕ ಯಂತ್ರವನ್ನ ನಿಲ್ಲಿಸಿ. ನೀವು ಸ್ಪೀಡ್ ಕಂಟ್ರೋಲ್ ಪಡೆಯುವವರೆಗೆ ಮೇಲಿನ ವಿಧಾನವನ್ನ ಅಭ್ಯಾಸ ಮಾಡಿ. ನಾವೀಗ ಲಾಕ್ ಸ್ಟಿಚ್ ಹೊಲಿಗೆ ಯಂತ್ರದ ಸ್ಪೀಡ್ ಕಂಟ್ರೋಲ್ ಮೇಲೆ ಅಭ್ಯಾಸ ಮಾಡುವ ಸೆಷನ್ ಅಂತ್ಯವನ್ನ ತಲುಪಿದ್ದೇವೆ. ಈಗ ನೀವು ಲಾಕ್ ಸ್ಟಿಚ್ ಹೊಲಿಗೆ ಯಂತ್ರವನ್ನ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಲಾಕ್ ಸ್ಟಿಚ್ ಹೊಲಿಗೆ ಯಂತ್ರದ ಸ್ಪೀಡ್ ಕಂಟ್ರೋಲ್ ವಿವರಿಸಬಲ್ಲಿರಿ.